ಇನ್ನು ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಹಾಸನಕ್ಕೆ ನಿಧಾನಕ್ಕೆ ಎಂಟ್ರಿ ಕೊಟ್ಟರೂ ಕೂಡ ಭಾರಿ ಅವಾಂತರನೇ ಸೃಷ್ಟಿ ಮಾಡಿದ್ದಾನೆ ವರುಣ. ಶಿರಾಡಿ ಘಾಟ್ನಲ್ಲಿ ಮುಂದುವರೆದಿದೆ ಸರಣಿ ಭೂಕುಸಿತ. ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಅಂತಕ್ಕಂಥದ್ದು ಮುಂದುವರಿತಾ ಇದೆ. ಹಾಗಾಗಿ ಅವಘಡ ಆಗಬಾರದು, ಏನು ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ವಾಹನ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಶಿರಾಡಿ ಘಾಟ್ನಲ್ಲಿ ವಾಹನಗಳ ಸಂಚಾರ ಬಂದ್ ಆಗಿದೆ. ಬೆಂಗಳೂರು ಮಂಗಳೂರು ನಡುವಿನ ಶಿರಾಡಿ ಘಾಟ್ ಅಲ್ಲಿ ಕಂಪ್ಲೀಟ್ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿದ್ದಾರೆ. ನೀವು ಏನಾದರೂ ಓಡಾಡಬೇಕು ಅಂದರೆ ಚಾರ್ಮಡಿ ಘಾಟ್ ಆ ಕಡೆಯಿಂದ ಓಡಾಡಿ, ಕೊಟ್ಟಿಗೆ ಹಾರದ ಕಡೆ ಅಂತಂದ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಭೂಕುಸಿತ ಆಗ್ತಾ ಇದೆ. ರಸ್ತೆ ದುರಸ್ತಿ ಆಗಬೇಕು, ರಸ್ತೆ ಮೇಲೆ ಬಿದ್ದಿರೋ ಮಣ್ಣೆಲ್ಲ ತೆಗಿಬೇಕು, ಅಲ್ಲಿ ತನಕ ವಾಹನ ಸಂಚಾರ ನಿಷೇಧ. ಮಳೆ ಹೆಚ್ಚಾಗಿರೋ ಕಾರಣ ಮತ್ತಷ್ಟು ಭೂಕುಸಿತದ ಭೀತಿ. ಯಾಕೆಂದರೆ ಹವಾಮಾನ ಇಲಾಖೆಯವರು ಮಳೆ ನಿಲ್ಲುತ್ತೆ ಅಂತ ಎಚ್ಚರಿಕೆ ಕೊಟ್ಟಿಲ್ಲ, ಮಳೆ ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಂಚಾರವನ್ನು ನಿಷೇಧಿಸಿ DC ಸತ್ಯಭಾಮ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಹೆವಿ ವೆಹಿಕಲ್ಸ್ ಓಡಾಡ್ತಕ್ಕಂಥ ಘಾಟ್ ಅದು ಶಿರಾಡಿ ಘಾಟ್. ನಿಮಗೆ ಬೆಂಗಳೂರು ಟು ಮಂಗಳೂರು ಸಂಪರ್ಕ ಕಲ್ಪಿಸುವ ಏಕೈಕ ಘಾಟ್ ಅದು. ಹಾಗೆ ನೋಡೋಕೆ ಹೋದರೆ ಜೊತೆಗೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಬೆಳ್ತಂಗಡಿಗೆ ಹೋಗಬೇಕು ಅಂತಂದರೂ ಅದೇ ರಸ್ತೆನೇ. ಹಾಗಾಗಿ ನೀವು ಹಾಸನದಿಂದನೇ ಡಿವಿಯೇಟ್ ತಗೋಬೇಕು. ಇವಾಗ ಹಾಸನದಿಂದ ಬೇಲೂರು ಮಾರ್ಗವಾಗಿ ನೀವು ಚಾರ್ಮಡಿ ಘಾಟ್ಗೆ ಹೋಗಬೇಕು, ಅಲ್ಲಿ ಪ್ರಯಾಣ ಮಾಡಬೇಕು ಮಂಗಳೂರು ರೀಚ್ ಆಗಬೇಕು ಅಂದರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊತೀನಿ. ಶಶಿಧರ್, ಈಗ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರು ಮಂಗಳೂರು ಸಂಚಾರ ಬಂದ್ ಮಾಡಿದರೂ ಕೂಡ ವಿಪರೀತ ಸಮಸ್ಯೆ ಆಗುತ್ತೆ ಪ್ರಯಾಣಿಕರಿಗೆ. ಈಗ ಹೇಗಿದೆ ಪರಿಸ್ಥಿತಿ ಅಂತ? ಈಗ ಗುಡ್ಡ ಕುಸಿತವಾಗಿ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆಯಾ? ಗುಡ್ಡ ಕುಸಿತವಾಗಬಹುದು ಅನ್ನೋ ಕಾರಣದಿಂದ ಮುಂಜಾಗ್ರತಾ ಕ್ರಮವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರನ ಏನು ಅಪ್ಡೇಟ್ಸ್ ಇದೆ? ಅರವಿಂದ್, ಏನು ಹಾಸನ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಇನ್ನೂ ಸಹ ತಗ್ಗಿಲ್ಲ. ನಿನ್ನೆ ಅದರಲ್ಲೂ ಮೊನ್ನೆ 2 ದಿನಗಳ ಕಾಲ ಧಾರಾಕಾರವಾಗಿ ಸುರಿತು. ಕಳೆದ 5 ದಿನಗಳಿಂದ ಮಳೆ ಆಗ್ತಿದ್ರೆ ಕಳೆದ 2 ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗಿತ್ತು. ಹಾಗಾಗಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತ ಏಕೈಕ ಮಾರ್ಗ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಪದೇ ಪದೇ ಭೂಕುಸಿತವಾಗ್ತಿತ್ತು. ನಿನ್ನೆಯನ್ನು ಭೂಕುಸಿತವಾದ್ದರಿಂದ ಒಂದು ಓಮಿನಿ ಕಾರ್ ಮೇಲೆ ಮಣ್ಣು ಕುಸಿತದಲ್ಲಿದ್ದಕ್ಕಂತ ಓರ್ವರಿಗೆ ಗಾಯ ಸಹ ಆಗಿತ್ತು. ಅದೇ ಜಾಗ ಸೇರಿದಂತೆ ಎತ್ತಿನಹಳ್ಳ, ದೊಡ್ಡಕೊಪ್ಪಲು ಬಳಿ ಪದೇ ಪದೇ ಮಳೆಯಿಂದ ಭೂಕುಸಿತವಾಗ್ತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಶಿರಾಡಿ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲ್ಲ. ಯಾಕೆಂದ್ರೆ ಅದೆಷ್ಟೇ ತೆರವುಗೊಳಿಸಿದ್ರು ಸಹ ಮೇಲಿನಿಂದ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬರುವುದಾಗಿದೆ. ಹಾಗಾಗಿ ಅದಲ್ಲಿ ಸಾಕಷ್ಟು ವಾಹನಗಳು ತಿರುಗಾಡೋದ್ರಿಂದ ಯಾವ್ದಾರ ಅನಾಹುತ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಿದರೆ, ಬದಲಾಗಿ ಹಾಸನ ಹೊರವಲಯದಿಂದ ಏನು ಅಲ್ಲಿ ಡಿವಿಯೇಷನ್ ಅನ್ನ ಕೊಟ್ಟಿದ್ರೆ ಅಲ್ಲಿಂದ ಚಾರ್ಮಡಿ ಘಾಟ್ ಮೇಲೆ ತೆರಳುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರೆ. ಹಾಗಾಗಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಟವನ್ನ ಮಾಡಿಸಲು ಇನ್ನೂ ಸಹ ನಿರಂತರವಾಗಿ ಮಳೆ ಮುಂದುವರೆದಿದೆ. ಹಾಗಾಗಿ ಇನ್ನಷ್ಟು ಗುಡ್ಡಗಳು ಕುಸಿತ ಇರೋದ್ರಿಂದ ಸ್ಥಳದಲ್ಲೇ ಕೆಲವು ಸಿಬ್ಬಂದಿಗಳು ಇದ್ದು ಆ ಮಣ್ಣನ್ನ ತೆರವುಗೊಳಿಸ್ತಾ ಇದ್ದಾರೆ. ಆದ್ರೆ ಆ ಮಣ್ಣು ತೆರವುಗೊಳಿಸಿದ ಜಾಗಕ್ಕೆ ಮತ್ತೆ ಕುಸಿದು ಬರ್ತಾ ಇರೋದ್ರಿಂದ ಅನಾಹುತಗಳು ಸಂಭವಿಸುವ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಅವಧಿವರೆಗೂ ಈಗ ಶಿರಾಡಿ ಘಾಟ್ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಅಲ್ಲದೆ ಇನ್ನು ಹಾಸನ ಜಿಲ್ಲೆ ಜೀವನದಿ ಹೇಮಾವತಿಗೆ ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವಿನಲ್ಲೂ ಸಹ ಏರಿಕೆ ಆಗ್ತಿದೆ. 35,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಇನ್ನು ಭರ್ತಿಗೆ ಕೇವಲ 4-6 ಅಡಿಗಳಷ್ಟು ಮಾತ್ರ ಇದೆ. ಹಾಗಾಗಿ ಅಲ್ಲೂ ಅವರು ಸಹ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಯಾವ ಕ್ಷಣದಲ್ಲೂ ಸಹ ನೀರನ್ನ ಹೊರಬಿಡುವುದು, ಹಾಗಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತ ಈಗಾಗಲೇ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿತಾ ಇರ್ತಕ್ಕಂಥ ಮಳೆ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಧರ್ ತಮ್ಮ ಎಲ್ಲ ಮಾಹಿತಿಗೆ. ಇದು ಹಾಸನ ಜಿಲ್ಲೆಯ ಮಲೆನಾಡು ಭಾಗ, ಆ ಭಾಗದಲ್ಲಿ ಆಗಿರತಕ್ಕಂಥ ಅವಾಂತರ ಮತ್ತು ತೆಗೆದುಕೊಂಡಂತಹ ನಿರ್ಧಾರ ನೋಡಿ. ಇಲ್ಲಿ ಮಾತ್ರ ಅಲ್ಲ, ಮಡಿಕೇರಿಯಿಂದ ದಕ್ಷಿಣ ಕನ್ನಡಕ್ಕೆ, ಮಡಿಕೇರಿ ಟು ಮಂಗಳೂರು ಆ ರೋಡನ್ನು ಕೂಡ ರಾತ್ರಿ ಹೊತ್ತು ಬಂದ್ ಮಾಡಲಾಗಿದೆ. ಯಾಕೆ ಅಂತಂದರೆ ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಸ್ತೆ ಉಬ್ಬುತ್ತಾ ಇತ್ತು ಅಂತಂದ್ಬಿಟ್ಟು ಆ ರಿಪೇರಿ ಕಾರ್ಯವನ್ನು ಈಗ ಹೆದ್ದಾರಿ ಪ್ರಾಧಿಕಾರದವರು ಶುರು ಮಾಡಿದ್ದಾರೆ. ಕಾಮಗಾರಿ ಮಾಡೋದಕ್ಕೆ ಮುಂದಾಗಿದೆ ಹೆದ್ದಾರಿ ಪ್ರಾಧಿಕಾರ. ಕರ್ತೋಜಿ ಬಳಿ ಹೆದ್ದಾರಿ ದುರಸ್ತಿ ಕಾರ್ಯ ಆಗಬೇಕು. ಹಾಗಾಗಿ ಜುಲೈ 22ರವರೆಗೆ ಮಡಿಕೇರಿ ಮಂಗಳೂರು ರಸ್ತೆ ಕ್ಲೋಸ್. ರಾತ್ರಿ ಹೊತ್ತು ಮಾತ್ರ, ರಾತ್ರಿ ಹೊತ್ತು ಸಂಚಾರ ಇರಲ್ಲ, ಹಗಲು ವೇಳೆ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಆದೇಶ ಕೊಟ್ಟಿರ್ತಕ್ಕಂಥದ್ದು. ದಿಢೀರ್ ಆದೇಶ ಕೊಟ್ಟಿದ್ದರಿಂದ ಗೊತ್ತಿಲ್ಲದೆ ಇರೋ ಜನರಿಗೆ ಪಾಪ ಬಂದ್ಬಿಟ್ಟಿದ್ದಾರೆ. ನಿನ್ನೆ ನೈಟೆಲ್ಲ ಅವ್ರು ಟ್ರಾವೆಲ್ ಮಾಡಬೇಕಾಗಿತ್ತು, ಬಿಟ್ಟಿಲ್ಲ, ತುಂಬ ಸಮಸ್ಯೆ ಆಗಿದೆ. ಕಿಲೋಮೀಟರ್ಗಳ ತನಕ ವೆಹಿಕಲ್ಸ್ಗಳು ನಿಂತುಬಿಟ್ಟಿದೆಯಂತೆ. ನಿಮಗೆ ಮಡಿಕೇರಿ ಟು ಮಂಗಳೂರು ಓಡಾಡ್ತಕ್ಕಂಥ ವೆಹಿಕಲ್ ರೋಡ್ ಏನಿದೆ, ವೆರಿ ಇಂಪಾರ್ಟೆಂಟ್ ರೋಡು. ಮೈಸೂರು ಭಾಗದಿಂದ, ಚಾಮರಾಜನಗರ ಭಾಗದಿಂದ ಅಲ್ಲಿ ಆ ಕಡೆ ಹೋಗ್ತಕ್ಕಂಥವ್ರೆಲ್ಲ ಈ ರೋಡಲ್ಲೇ ಹೋಗೋದು, ಸಮಸ್ಯೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈಗ ರಾತ್ರಿ ಹೊತ್ತು ಮಾತ್ರ ಸಂಚಾರ ನಿಷೇಧ ಅಂತ ಮೊದಲೇ ಹೇಳಬೇಕಾಗಿತ್ತು, ಒಂದು 2-3 ದಿನ ಅರ್ಲಿಯರ್ ಆಗಿ ಏಕಾಏಕಿ ನಿರ್ಧಾರ ತಗೊಂಡಿದ್ದಾರೆ.
ಹೋಗಲಿ 22ನೇ ತಾರೀಕು ಒಳಗಡೆ ದುರಸ್ತಿ ಕಾರ್ಯ ಮುಗಿಯುತ್ತಾ? ಈ ಮಳೆಯಿಂದ ಯಾವ ರೀತಿ ತೊಂದರೆ ಆಗ್ಬೋದು, ಏನು ಅಪ್ಡೇಟ್ಸ್ ಇದೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯ ಆರ್ಭಟ ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ನಿನ್ನೆ 1 ಗಂಟೆ ಹೊಡೆದಂತಹ ಮಳೆಯಿಂದ ಸಂಪೂರ್ಣವಾಗಿ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿತ್ತು. ಅಲ್ಲಲ್ಲಿ ಗುಡ್ಡ ಕುಸಿತ ಮತ್ತು ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಕೂಡ ಹೆಚ್ಚಾಗ್ತಿದೆ. ಯಾಕಂದ್ರೆ ಮಳೆ ನಿರಂತರವಾಗಿ ಸುರಿತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನ ಬಂದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2018ರಲ್ಲಿ ಬೃಹತ್ ಗುಡ್ಡ ಒಂದು ಕುಸಿತು ಸಾಕಷ್ಟು ಅನಾಹುತ ಕೂಡ ಆಗಿತ್ತು. ಹೀಗಾಗಿ ಆ ಗುಡ್ಡ ಕೂಡ ಕುಸಿಯುವ ಆತಂಕ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಇದೀಗ 22ರ ತನಕನೂ ಕೂಡ ಈ ಒಂದು ರಸ್ತೆಯನ್ನ ರಾತ್ರಿ ವೇಳೆ ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ರಾತ್ರಿ ವೇಳೆ ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಾಗ್ತಾರೆ? ಹೆಚ್ಚು ಕಡಿಮೆ ಅಂದ್ರೆ ರಾತ್ರಿ ಹೊತ್ತು ಹೆಚ್ಚಾಗಿ ವಾಹನ ಸಂಚಾರ ಕೂಡ ಇರುತ್ತೆ. ಮಡಿಕೇರಿ ಟು ಮಂಗಳೂರು ಸಾಕಷ್ಟು ಗೂಡ್ಸ್ ವಾಹನಗಳು ಕೂಡ ಓಡಾಟವನ್ನ ನಡೆಸ್ತಾ ಇರುತ್ತೆ. ಹೀಗಾಗಿ ಗುಡ್ಡ ಕುಸಿದ್ರೆ ಸಾಕಷ್ಟು ಅಪಾಯ ಕೂಡ ಆಗುತ್ತೆ. ಹಾಗಾಗಿ ಈ 22ರ ತನಕನೂ ರಾತ್ರಿ ವೇಳೆ ರಾತ್ರಿ 8ರಿಂದ ಬೆಳಿಗ್ಗೆ 6 ಗಂಟೆ ತನಕನೂ ಬಂದ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ದಿಢೀರಾಗಿ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಧರ್ಮಸ್ಥಳ, ಮಂಗಳೂರು, ಉಡುಪಿ ಈ ಭಾಗಕ್ಕೆ ಸಂಚಾರ ಮಾಡುವಂತಹ ವಾಹನ ಸವಾರರು ನಿನ್ನೆ ರಾತ್ರಿಯಿಂದ ಒಂದಷ್ಟು ಹೈರಾಣಾಗಿದ್ರು. ಸುಮಾರು 3ರಿಂದ 4 ಕಿಲೋಮೀಟರ್ ಗಂಟನು ವಾಹನ ಕೂಡ ನಿಂತಿತ್ತು. ಹೀಗಾಗಿ ಒಂದಷ್ಟು ಜನರು ಆಕ್ರೋಶ ಕೂಡ ಜಿಲ್ಲಾಡಳಿತದ ವಿರುದ್ಧ ಹೊರ ಹಾಕಿದ್ರು. ಅರವಿಂದ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಎಲ್ಲ ಮಾಹಿತಿಗೆ. ಇದು ಮಡಿಕೇರಿಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ರಸ್ತೆ, ಗಮನ ಇಟ್ಕೊಳ್ಳಿ. ರಾತ್ರಿ ಹೊತ್ತು ಓಡಾಡೋದಕ್ಕಾಗಲ್ಲ, ಯಾಕೆಂದರೆ ರೋಡ್ ಕ್ಲೋಸ್ ಆಗಿರುತ್ತೆ 22ನೇ ತಾರೀಕು ತನಕ. ಸದ್ಯಕ್ಕೆ 22 ಅಂದಿದ್ದಾರೆ, ಕಾಮಗಾರಿ ಮುಗಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ.